ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ ಗಣಿತ ಭಾಗ 1. ಇದರಲ್ಲಿ 3ನೇ ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇದರಲ್ಲಿ 3.2 3.2 ಮೂರನೇದ್ರೊಳಗ ಐದನೇದನ್ನ ನೋಡೋಣ. 3ನೇ ಮೇನ್ದೊಳಗ ಐದನೇದ್ದು. ಇದರಲ್ಲಿ ಒಂದು ಭಿನ್ನ ರಾಶಿ ಅಂಶ ಮತ್ತು ಛೇದಗಳ ಎರಡನ್ನು ಸೇರಿಸಿದರೆ ಆ ಭಿನ್ನ ರಾಶಿಯು 9/11 ಆಗುತ್ತದೆ. ಅದೇ ಅಂಶ ಮತ್ತು ಛೇದಗಳ ಎರಡಕ್ಕೂ 3 ಸೇರಿಸಿದರೆ ಅದು 5/6 ಆಗುತ್ತದೆ. ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಒಂದು ಭಿನ್ನ ರಾಶಿ ಅಂಶ ಮತ್ತು ಛೇದಗಳು ಗೊತ್ತಿಲ್ಲ. ನಾವೇನಂತ ತಗೋಣ? ಅಂಶ ಇಸ್ ಈಕ್ವಲ್ ಟು ಎಕ್ಸ್ ಅನ್ನೋಣ, ಮತ್ತ ಛೇದ ಇಸ್ ಈಕ್ವಲ್ ಟು y ಅನ್ನೋಣ. ಹೌದಾ? ಈಗ ಅಂಶ ಮತ್ತು ಛೇದ ಎರಡಕ್ಕೂ 2 ಸೇರಿಸಿದ್ರೆ ಎಷ್ಟಾಗ್ತದೆ ಅಂತ? 9/11. ಇದು ಒಂದು ಕೇಸ್. ಇನ್ನೊಂದು ಕೇಸ್ನಾಗ ಅಂಶ ಮತ್ತು ಛೇದಕ್ಕ 3 ಸೇರಿಸಿದ್ರೆ ಎಷ್ಟಾಗ್ತದೆ ಅಂತ? 5/6 ಆಗ್ತದೆ. ಇದರಿಂದ ಇವೆರಡರಿಂದ ನಮ್ಗ 2 ಸಮೀಕರಣಗಳ ಸಿಗ್ತಾವ. ಈಗ ನೋಡ್ರಿ, ಈ 11 ಈ ಕಡೆ ತಗೊಂಡ್ ಹೋಗ್ರಿ, ಈ y+2 ಈ ಕಡೆ ತಗೊಂಡ್ ಹೋಗ್ರಿ. ಏನಾಗ್ತತಿ? ಇಲ್ಲೇ 11 ಈ ಕಡೆ ಬಂದ್ರ 11 ಗುಂಡ್ಲೆ x+2 ಈಸ್ ಈಕ್ವಲ್ ಟು 9 ಇಂಟು ಬ್ರಾಕೆಟ್ y+. ಕರೆಕ್ಟಾ? ಇಲ್ಲೇ 11 ಇಂಟು ಎಕ್ಸ್ 11x ಪ್ಲಸ್ 11 2 22 y ಇಂಟು 9 ಇಂಟು y 9y ಪ್ಲಸ್ 9 2 ಈಗ 11x ಇದನ್ನ ಈ ಕಡೆ ತಗೋರಿ ಮೈನಸ್ 9y ಈಸ್ ಈಕ್ವಲ್ ಟು ಇದು ಈ ಕಡೆ ಬಂದ್ರ 18 ಮೈನಸ್ 22 ಆಯ್ತು. 11x ಮೈನಸ್ 9y ಈಸ್ ಈಕ್ವಲ್ ಟು -4. ಇದು ಸಮೀಕರಣ 1. ಈಗ ಇದೇ ತರ 6 ಈ ಕಡೆ ತಗೊಳ್ರಿ, y+3 ಈ ಕಡೆ ತಗೊಳ್ರಿ. ಅಂದ್ರೆ 6 ಇಂಟು ಬ್ರಾಕೆಟ್ x+3 ಈಸ್ ಈಕ್ವಲ್ ಟು 5 ಇಂಟು ಬ್ರಾಕೆಟ್ y+3. 6 ಇಂಟು x 6x ಪ್ಲಸ್ 6 3 18 ಈಸ್ ಈಕ್ವಲ್ ಟು 5 ಇಂಟು y 5y 5 3 15. 6x ಈ ಕಡೆ ಬಂದ್ರ ಇದು -5y ಈಸ್ ಈಕ್ವಲ್ ಟು 15. 18 ಈ ಕಡೆ ಬಂದ್ರ 15 ಮೈನಸ್ 18. 6x ಮೈನಸ್ 5y ಈಸ್ ಈಕ್ವಲ್ ಟು 15 18 ತೆಗೆದ್ರೆ -3. ಈಗ ಈ 5y ಅನ್ನು ಈ ಕಡೆ ತಗೊಳ್ರಿ. 6x ಈಸ್ ಈಕ್ವಲ್ ಟು ಪ್ಲಸ್ 5y ಮೈನಸ್ 3. x ಈಸ್ ಈಕ್ವಲ್ ಟು ಹಂಗಾದ್ರೆ 5y ಮೈನಸ್ 3/6. ಇದನ್ನ ಏನ್ ಮಾಡ್ರಿ, ಇಲ್ಲೇ ಏನೈತಿಲ್ಲ, x ಈಸ್ ಈಕ್ವಲ್ ಟು 5y ಮೈನಸ್ 3/6 ಅನ್ನ ಇದ್ರಾಗ ಸಮೀಕರಣ 1ರಲ್ಲಿ ಹಾಕ್ರಿ. ಸಮೀಕರಣ 1ರೊಳಗೆ ಹಾಕಿದ್ರ ಏನಾಗ್ತಿಲ್ಲ? ಸಮೀಕರಣ 1ರೊಳಗೆ ಹಾಕಿ 11 ಇಂಟು ಬ್ರಾಕೆಟ್ 5y ಮೈನಸ್ 3/6 ಮೈನಸ್ 9y ಈಸ್ ಈಕ್ವಲ್ ಟು -4. ಇಲ್ಲೇ 11 ಇಲ್ಲೇ 55y ಮೈನಸ್ 11 3 33/6 9y ಈಸ್ ಈಕ್ವಲ್ ಟು -4. ಇಲ್ಲೇ 1 ಇರುತ್ತೆ. ಇಲ್ಲೇ ಲಸ ಎಷ್ಟಾಯ್ತು? 6 ಆಯ್ತು. ಈಗ 6 1 6 ಈಗ 55y ಮೈನಸ್ 33 ಮೈನಸ್ 6 54y ಈಸ್ ಈಕ್ವಲ್ ಟು -4. ಈಗ ಏನಾಗುತ್ತಿಲ್ಲ? 55y ಮೈನಸ್ 54y ಅಂದ್ರೆ y ಮೈನಸ್ 33. ಇದನ್ನ ಈ ಕಡೆ ತಗೊಂಡ್ಬಿಟ್ರಿ ಅಂದ್ರೆ ಏನಾಗ್ತತಿ? ಇಲ್ಲೇನೈತಿ y ಮೈನಸ್ 33. ಇದು 6 ಈ ಕಡೆ ಹೋದ್ರೆ 6 4 14. ಇದನ್ನ ಈ ಕಡೆ ತಗೊಳ್ರಿ. ಈಗ y ಈಸ್ ಈಕ್ವಲ್ ಟು ಪ್ಲಸ್ 33 ಮೈನಸ್ 24 ಅಂದ್ರೆ y ಈಸ್ ಈಕ್ವಲ್ ಟು 33ರೊಳಗ
24 ತೆಗಿರಿ, ಎಷ್ಟಾಯ್ತು? 33 ಮೈನಸ್ 24 ಹೇಳ್ರಿ. 9 ಉಳಿತು. ಎಷ್ಟು ಉಳಿತು? 9 ಉಳಿತು. ಈಗ ಇದನ್ನ ಯಾವುದು ವಾಯ್ನ ಬೆಲೆ, ವಾಯ್ನ ಬೆಲೆಯನ್ನು ಸಮೀಕರಣ ಯಾವ್ದ್ರ ಹಾಕ್ತಿರಿ? ಯಾವ್ದಾದ್ರು ಒಂದು ಸಮೀಕರಣದೊಳಗೆ ಹಾಕ್ರಿ. ಸಮೀಕರಣ 1 ಹಾಕ್ತಿರಿ. ಸಮೀಕರಣ 1ರಲ್ಲಿ ಹಾಕಿ, ಸಮೀಕರಣ 1ರಲ್ಲಿ ಹಾಕಿ. y = 9 ಸಮೀಕರಣ 1 ಯಾವ್ದೈತಿ? ಇಲ್ಲಿ ಮ್ಯಾಲ ಐತಿ ನೋಡಿ, ಸಮೀಕರಣ 1ರೊಳಗೆ ಹಾಕಿ. ಈಗ 11x ಮೈನಸ್ 9 y ಅಂದ್ರ 9 = -4. 11x ಮೈನಸ್ 9 9 81 = -4. ಈಗ 11x = ಈ 81 ಈಚೆ ಕಡೆ ತಗೊಂಡು ಹೋದ್ರ +81 -4. 81ರಾಗ 4 ತೆಗೀರಿ, ಎಷ್ಟು ಉಳಿತು? 81ರಾಗ -4 ಮಾಡ್ರಿ, 77 ಉಳಿತಿಲ್ಲ. x 11x = 77. x 77/11 ಅಂದ್ರೆ 11 7 ಅಂದ್ರೆ x ಬೆಲೆ 7 ಆಯ್ತು, y ಬೆಲೆ 9 ಆಯ್ತು. ಹೌದಲ್ಲ? ಅಂದ್ರ ಅಂಶ ಬೈ ಛೇದ, ಛೇದ ಅಂದ್ರೆ ಇದು ಭಿನ್ನರಾಶಿ. ಹೌದಲ್ಲ? ಏನಾಯ್ತದ? x/y ಅಂದ್ರೆ 7/9 ಇದು ಆನ್ಸರ್. ಆಯ್ತಾ? ಈಗ ಇದ್ರೊಳಗ ಲಾಸ್ಟ್ ಒನ್, 6ನೇದು. 6ನೇ ಲೆಕ್ಕ ಓದ್ರಿ. ಏನ್ ಕೊಟ್ಟಾರಲ್ಲೇ? 5 ವರ್ಷಗಳ ಬಳಿಕ ಜಾಕೋಬ್ ರ ವಯಸ್ಸು ಅವರ ಮಗನ ವಯಸ್ಸಿಗಿಂತ 3ರಷ್ಟು ಆಗುತ್ತದೆ. 5 ವರ್ಷಗಳ ಹಿಂದೆ ಜಾಕೋಬ್ರ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳ. ಈಗ ಈಗಿನ ವಯಸ್ಸು ಅಂತ ಚಾಲು ಮಾಡೋಣ. ಏನ? ಈಗಿನ ವಯಸ್ಸು, ಈಗಿನ ವಯಸ್ಸು ಯಾರ್ದ? ಜಾಕೋಬ್ ವಯಸ್ಸು. ಜಾಕೋಬ್ನ ವಯಸ್ಸು ಎಷ್ಟು? x ಅಂತ ತಗೋಣ. ಹೌದಾ? ಅವನ ಮಗನ ವಯಸ್ಸು, ಜಾಕೋಬ್ನ ಮಗನ ವಯಸ್ಸು y ಅಂತ. ಹೌದಲ್ಲ? 5 ವರ್ಷಗಳ ಬಳಿಕ, 5 ವರ್ಷಗಳ ಬಳಿಕ, 5 ವರ್ಷಗಳ ಬಳಿಕ ಜಾಕೋಬ್ನ ವಯಸ್ಸು ಎಷ್ಟಾಗ್ತತಿ? ಜಾಕೋಬ್ನ ವಯಸ್ಸು ಎಷ್ಟಾಗುತ್ತೆ? ಸದ್ಯದ ವಯಸ್ಸು x ಐತಿ. 5 ವರ್ಷದ ನಂತರ ಅಂದ್ರ x + 5. ಆಮೇಲೆ ಜಾಕೋಬ್ನ ಮಗನ ವಯಸ್ಸು, ಈಗಿನ ವಯಸ್ಸು y ಅಂದ್ರ 5 ವರ್ಷದ ನಂತರ y + 5. 5 ವರ್ಷಗಳ ನಂತರ ಏನು? ಅಲ್ಲ, 5 ವರ್ಷಗಳ ಹಿಂದೆನ ನೋಡ್ರಲ್ಲ, 5 ವರ್ಷಗಳ ಬಳಿಕ. ಓಕೆ, 5 ವರ್ಷಗಳ ಬಳಿಕ ಅವರಿಬ್ಬರ ನೋಡಿಲ್ಲ ಏನಂದಾರ? ಜಾಕೋಬ್ರ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟು ಆಗುತ್ತದೆ. ಅಂದ್ರೆ 5 ವರ್ಷಗಳ ನಂತರ ಜಾಕೋಬ್ನ ವಯಸ್ಸು x + y, x + 5 ಐತಿ. ಮಗನ ವಯಸ್ಸು y + 5. ಅದಕ್ಕೆ 3ಅನ್ನ ಗುಣಾಕಾರ ಮಾಡ್ರಿ. ಜಾಕೋಬ್ನ ವಯಸ್ಸು ಮಗನ ವಯಸ್ಸಿಗಿಂತ 3 ಪಟ್ಟು, ಅಂದ್ರೆ 3 × ಬ್ರಾಕೆಟ್ y + 5 ಅಂದ್ರೆ x + 5 = 5 3 × y 3y + 3 15.
ಈಗ ಎಕ್ಸ್ ಈ 3y ಈ ಕಡೆ ತಗೊಂಬರ್ರಿ 3y ಇಸ್ ಈಕ್ವಲ್ ಟು ಈ 2 5 ಈ ಕಡೆ ತಗೊಂಡ್ ಹೋದ್ರ ಎಷ್ಟಾಯ್ತು? 15 - 5 ಅಂದ್ರ 10. ಇದು ಸಮೀಕರಣ 1 ಆಯ್ತು. ಅರ್ಥ ಆಯ್ತಾ? ಈಗ ಇನ್ನೊಂದೇನ್ ಕೊಟ್ಟಾರಲ್ಲಿ 5 ವರ್ಷಗಳ ಹಿಂದೆ ಬರ್ಕೊಡ್ರಿ. 5 ವರ್ಷಗಳ ಹಿಂದೆ ಜಾಕೋಬ್ನ ವಯಸ್ಸು. ಈಗ ಶಬ್ದ ಎಷ್ಟೈತೆ ಒಂದ ಎಕ್ಸ್ ಐತೆ. 5 ವರ್ಷ ಹಿಂದಂದ್ರ -5. ಮತ್ತ ಜಾಕೋಬ್ನ ಮಗನ ವಯಸ್ಸು ಅವಾಗ ಎಷ್ಟಿರ್ತೈತಿ? ಮಗನ ವಯಸ್ಸು ಈಗ y ಅವಾಗ y - 5. ಹಿಂಗಿದ್ರಾಗ ಮಗನ ವಯಸ್ಸಿನ 7ರಷ್ಟಿತ್ತಂತ. ಅಂದ್ರ ಜಾಕೋಬ್ನ ವಯಸ್ಸು 5 ವರ್ಷಗಳ ಹಿಂದೆ ಮಗನ ವಯಸ್ಸಿನ 7ರಷ್ಟಿತ್ತು. ಅರ್ಥ ಆಯ್ತಾ? ಹಂಗಾದ್ರ ಅವರಿಬ್ಬರ ವಯಸ್ಸು ಅಷ್ಟಂತ ಕೇಳ್ಯಾರ. x - 5 = 7y - 7 ಇದ್ಲೆ 35. x - 7y ಇದನ್ನ ಈ ಕಡೆ ತಗೊಂಡು ಹೋಗ್ರಿ. -35 + 5 ಅಂತಂದ್ರ -30. ಆಯ್ತಾ? ಈಗ ಇವೆರಡು ಇಕ್ವೇಶನ್ ಸಿಕ್ಕು ನಮ್ಗೆ, 2 ಸಮೀಕರಣಗಳ. ಈಗ ಏನ್ ಮಾಡ್ರಿ, ಈ 7y ಅನ್ನ ಈ ಕಡೆ ತಗೋರಿ. -7y ಅನ್ನ x = 7y - 30 ಆಯ್ತು. ಕರೆಕ್ಟಾ? ಈಗ ಏನ್ ಮಾಡ್ರಿ, x = 7y - 30 ಅನ್ನು ಸಮೀಕರಣ 1ರಲ್ಲಿ ಹಾಕಿ. ಸಮೀಕರಣ 1 ಯಾವ್ದು? ಇದ್ರೊಳಗ x ಜಾಗದಾಗ 7y - 30 ಹಾಕ್ರಿ. -3y = 10. ಈಗ 7y 3y ಹೋದ್ರ 4y. ಆಮೇಲೆ ಈ 30 ಈ ಕಡೆ ಹೋದ್ರ +30 ಅಂದ್ರೆ 40 ಆಯ್ತು. y = 40/4 ಅಂದ್ರ y = 10 ಅಂದ್ರ y 10 ವರ್ಷ. y ಅಂತಂದ್ರೆ ಯಾರ ವಯಸ್ಸು? ಮಗನ ವಯಸ್ಸು. ಆಮೇಲೆ y ನ ಬೆಲೆಯನ್ನು ಎದ್ರ ಹಾಕ್ರಿ? y ನ ಬೆಲೆಯನ್ನು ಎದ್ರ ಹಾಕ್ರಿ? 1ರಾಗ. ಇಕ್ವೇಶನ್ ನಂಬರ್ ಸಮೀಕರಣ 1ರಲ್ಲಿ ಹಾಕಿ. ಸಮೀಕರಣ 1ರ ಹಾಕಿರ x - 3 y ಅಂತಂದ್ರೆ ಎಷ್ಟು? 10 = 10. x - 3 = 30. ಈಗ x = ಇದು ಕಡೆ ಬಂದ್ರ 10 + 30 = 40 ವರ್ಷ. ಯಾರ್ದಿದು? ಜಾಕೋಬ್ನ ವಯಸ್ಸು. ಮತ್ತಿದು ಮಗನ ವಯಸ್ಸು. ಅವನ ಮಗನ ವಯಸ್ಸು. ತಿಳಿತಾ? ಇದಿಷ್ಟು.